ಇವತ್ತು ಶಿಕ್ಷಕರ ದಿನಾಚರಣೆ. ಆದರೆ ಶಿಕ್ಷಕರ ಗೋಳು ತಪ್ಪಿಲ್ಲ. ಶಾಲೆಗಳು ಓಪನ್ ಆದರೂ ಹಲವೆಡೆ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರನ್ನೇ ನೇಮಕ ಮಾಡಿಕೊಳ್ತಾ ಇಲ್ಲ ಸರ್ಕಾರ. ಶಿಕ್ಷಕರ ದಿನಾಚರಣೆಯನ್ನ ಹಲವು ಬಾರಿ ಯಾವ ರೀತಿಯಾಗಿ ಆಚರಣೆ ಮಾಡಿದೀವಿ ಅನ್ನೋದು ಗೊತ್ತಿದೆ. ಆದರೆ ಈಗ ಶಿಕ್ಷಕರ ನೇಮಕವೇ ಆಗ್ತಾ ಇಲ್ಲ. ರಾಜ್ಯದಲ್ಲಿ 20,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ವರ್ಷಕ್ಕೆ 2 ಬಾರಿ ಟಿಇಟಿ ಪರೀಕ್ಷೆಯನ್ನ ನಡೆಸ್ತಾ ಇದೆ ಸರ್ಕಾರ. ಆದರೆ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ಳದೆ ಸರ್ಕಾರ ಸೈಲೆಂಟ್ ಆಗಿದ್ದು 6 ಬಾರಿ ಟಿಇಟಿಯನ್ನ ಪಾಸ್ ಮಾಡಿದ್ದಾರೆ, 3 ಬಾರಿ ಸಿಇಟಿಯನ್ನ ಪಾಸ್ ಮಾಡಿದ್ದಾರೆ. ಆದ್ರೂ ಕೆಲಸ ಇಲ್ಲದೆ ಬೀದರ್ನ ಚಿನ್ನಮ್ಮ ಕಣ್ಣೀರಿಡ್ತಿದ್ದಾರೆ. ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಿ ಅಂತ ಹೇಳಿ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಈ ಮೂಲಕ ಸರ್ಕಾರದಲ್ಲಿ ಏನು ವಿನಂತಿಸ್ಕೊಳ್ತೇನೆ ಅಂತಂದರೆ, ಕೋವಿಡ್ ಕಾರಣ 2 ವರ್ಷ ಯಾವುದೇ ರೀತಿಯಾದಂಥ ಶಿಕ್ಷಕರ ಹುದ್ದೆ ನೋಟಿಫಿಕೇಷನ್ ಆಗಿಲ್ಲ. ಅದಕ್ಕೋಸ್ಕರ ನಮ್ಮಂತಹ RR ಸರಿ TET ಪಾಸಾದಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ಈಗ ನೀವು ಮುಂದೆ ನೋಟಿಫಿಕೇಷನ್ ಮಾಡಿದ್ರೆ ಈ ಸೆಪ್ಟೆಂಬರ್ ತಿಂಗಳ ಒಳಗಡೆ ಮಾಡಿ, ಇಲ್ಲಾಂದರೆ ಅಕ್ಟೋಬರ್ 1ಕ್ಕೆ ನಾನು ಏಜ್ ಡಿಬರ್ ಆಗ್ತದೆ. 6 ಸರಿ TET ಬರೆದು ನಾ ಏನು ಫಾಯ್ದೆ ಆಯಿತು? ಅದಕ್ಕೆ ಸರ್ಕಾರ ನಮ್ಮಂಥ ಶಿಕ್ಷಕರಿಗೆ ಏಜ್ ಡಿಬಾರ್ ಆಯ್ತಂದ್ರೆ ಮುಂದೆ ಎಕ್ಸಾಮ್ ಕೊಡ್ಲಿಕ್ಕೆ ಬರಲ್ಲ. 1 ತಿಂಗಳ ಒಳಗಾಗಿ ನೋಟಿಫಿಕೇಶನ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಆಗಲಿಲ್ಲ ಅಂದ್ರೆ ಇನ್ನು ಮುಂದೆ 2 ವರ್ಷದವರೆಗೂ 2 ವರ್ಷದಿಂದ ಏನು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಸರ್ಕಾರ ಜಾಬ್ ಸಲುವಾಗಿ BA BEdದವರಿಗೆ, ಅದನ್ನು 2 ವರ್ಷದವರೆಗೂ ಅವಕಾಶ ಕೊಡಬೇಕು. ಈಗ ಮತ್ತು 2 ವರ್ಷದವರೆಗೂ ಅವಕಾಶ ಕೊಡಬೇಕು ಇವರಿಗೆ, ಏಜ್ ಡಿಬಾರ್ ಆಗಿದ್ದವರಿಗೆ. ನಮ್ಮಂಥ ಏಜ್ ಡಿಬಾರ್ ಆಗಿದ್ದವರು ಸುಮಾರು 10,000ಕ್ಕಿಂತ ಅಧಿಕ ಜನರು ಇದ್ದಾರೆ. ಅವರು ಪೂರ್ತಿ ಇವಿಷ್ಟು ಹೊತ್ತಿನ ಪ್ರಮುಖ